ಆರ್ಥಿಕ ತಜ್ಞರಾದ ಸುರೇಶ್ ಅವರು ನಮ್ಮ ಜಾನಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುರೇಶ್ ಅವರು. ನಮಸ್ಕಾರ ಅಜ್ಜಿ. ತುಂಬ ಸಲ ಚರ್ಚೆಗಳಲ್ಲಿ ನಾನೊಂದು ಮಾತು ಹೇಳ್ತೀನಿ, ದೇಶದ ಪರಿಸ್ಥಿತಿ ಹೆಂಗಿದೆ ಅಂತ ಬಿ ಜೆ ಪಿಯವರು ಹೇಳುವುದನ್ನು ನೋಡಿಬಿಟ್ರೆ ದೇಶ ಆಲ್ರೆಡಿ ರಾಮರಾಜ್ಯ ಆಗೇ ಬಿಟ್ಟಿದೆಯೇನೋ ಅನಿಸುತ್ತೆ. ಕಾಂಗ್ರೆಸ್ನವ್ರು ಹೇಳುವುದನ್ನು ನೋಡಿದ್ರೆ ದೇಶದಲ್ಲಿ ಸಿವಿಲ್ ವಾರೇ ಶುರುವಾಗ್ಬಿಟ್ಟಿದೆಯೇನೋ ಅನ್ನೋ ಲೆಕ್ಕಕ್ಕೆ ಹೇಳ್ತಾರೆ. ನಾಗರಾಜ್ ಯಾದವ್ ಅವರು ಬ್ರೇಕ್ಗಿಂತ ಮುಂಚೆ ಓತಪ್ರೋತವಾಗಿ ಮಾತನಾಡಿದರು. ನಾಗರಾಜ್ ಯಾದವ್ ಅವರೇ, ಈ ದೇಶ ಏನೇನೋ ನೋಡಿಬಿಟ್ಟಿದೆ ರೀ ಆಲ್ರೆಡಿ. ಯಾರ ಮೊಮ್ಮಕ್ಕಳ ಬರ್ಡೇಗಳು ಸರ್ಕಾರಿ ವಿಮಾನಗಳಲ್ಲಾಗ್ತಾ ಇದ್ವು, ಯಾರ ಹೆಂಡತಿಯ ತವರು ಮನೆಯಿಂದ ಜನ ಬಂದಿದ್ದಾರೆ ಅನ್ನುವ ಕಾರಣಕ್ಕಾಗಿ ನೌಕಾಪಡೆಯ ಯುದ್ಧ ಹಡಗು INS ವಿಕ್ರಾಂತ್ ಎಲ್ಲಿಂದ ಎಲ್ಲಿಗೆ ಹೋಗಿತ್ತು. INS ವಿಕ್ರಾಂತ್ ಎಲ್ಲಿಂದ ಎಲ್ಲಿಗೆ ಹೋಗಿತ್ತು ನಾಗರಾಜ್ ಯಾದವ್ ಕೇಳಿಸ್ಕೋಬೇಕು. 555 ಸಿಗರೇಟ್ಗೋಸ್ಕರ ಎಷ್ಟು ವಿಮಾನಗಳು, ಒಂದು 2 ಪ್ಯಾಕ್ 555 ಸಿಗರೇಟ್ ತರುವುದಕ್ಕೋಸ್ಕರ ಎಷ್ಟು ವಿಮಾನಗಳು ಹಾರಾಡಿದ್ವು ಅನ್ನುವುದನ್ನು ಈ ದೇಶ ನೋಡಿದೆ. ಆದ್ದರಿಂದ ಪ್ರಸ್ತುತ ಸ್ಥಿತಿಯನ್ನು ಮಾತನಾಡುವಾಗ ಇತಿಹಾಸದೊಂದು ಸಣ್ಣ ಪರಿಕಲ್ಪನೆ ಇರಲಿ ಅನ್ನೋದಷ್ಟೇ ನನ್ನ ಆಶಯ. ಪ್ರಶಾಂತ್ ಅವರೇ, ಮಿಸ್ಮ್ಯಾನೇಜ್ಮೆಂಟ್, ಪರಿಸ್ಥಿತಿಯನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿದರೆ ಹಿಂಗ್ಯಾಕೆ ಆಗ್ತಿತ್ತು? ಜೊತೆ ಒಂದು ಗಮನಿಸಿ, 2014 ವಿ ಸ್ಟಿಲ್ ರಿಮೆಂಬರ್ ಸರ್, ಡಾಲರ್ ರೇಟ್ 60 ರೂಪಾಯಿಗೆ ಹೋಗ್ಬಿಟ್ಟಿದೆ, 60 ರೂಪಾಯಿಗೆ ಹೋಗ್ಬಿಟ್ಟಿದೆ, 40 ರೂಪಾಯಿಗೆ ತಂದುಬಿಡ್ತೀವಿ ನಾವು, 96 ರೂಪಾಯಿ ಇವತ್ತು 15 ರೂಪಾಯಿಗೆ ತರ್ತೀನಿ ಅಂತ ಹೇಳಿದ್ರು. ಇಲ್ಲ ಮಾತಾಡಬೇಡಿ ಮಧ್ಯದಲ್ಲಿ. ಈಗ ಹೇಳೋಣ, ಲುಕ್ ಅಟ್ ದಿ ಹಿಸ್ಟ್ರಿ. ರೈಟ್ ಫ್ರಮ್ ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ಇಂದ ಹಿಡಿದು ಆಸ್ಟೆರಿಟಿ ಮೆಜರ್ಸ್ ಯಾವಾಗ ಅನೌನ್ಸ್ ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾನೆ, ಇವತ್ತಿಗೂ ಆಯಿಲ್ ಪ್ರೈಸ್ಗೆ ಏನು ಲಿಂಕ್ ಆಗಿದೆ ಅಂತ ನೋಡಿದಾಗ ಸ್ಟ್ರೇಟ್ ಆಫ್ ಹಾರ್ಮೋಸ್ ಇಂದ 1/5 ಆಫ್ ದಿ ಗ್ಲೋಬಲ್ ಕ್ರೂಡ್ ಪಾಸ್. ಒಂದು ಆರ್ಗ್ಯುಮೆಂಟೇ ಮಾಡೋದು ಬೇಕಾಗಿಲ್ಲ. ಅಲ್ಲ, ಜಾಗತಿಕ ಪರಿಸ್ಥಿತಿ ಸರಿ ಇಲ್ಲ, ಅವ್ರು ಒಪ್ಕೋತಾರೋ ಬಿಡ್ತಾರೋ, ನಾನು ಒಪ್ಕೋತೀನಿ. ಹೌದ್ರಿ, ಪರಿಸ್ಥಿತಿ ಹಂಗಿದೆ, ಇದಕ್ಕೆ ಬೆಟರ್ ಪ್ರಿಪೇರ್ ಆಗಬಹುದಾಗಿತ್ತು ಅನ್ನೋದು. ಇಲ್ಲ, ಪ್ರಿಪೇರ್ಡ್ನೆಸ್ ಅಲ್ಲೇ ಒಂದು ಫಸ್ಟ್ ಸ್ಟೆಪ್ ಇದು. ಅಂದ್ರೆ ಇವತ್ತಿಗೆ ಶಾರ್ಟೇಜ್ ಇದೆ ಅಂತ ಹೇಳ್ತಾ ಇಲ್ಲ. ಇಂಡಿಯನ್ ರಿಸರ್ವ್ಸ್ ಇವತ್ತಿಗೂ 60 to 65 ಡೇಸ್ 70 ಡೇಸ್ ತಕ್ಕಷ್ಟು ರಿಸರ್ವ್ಸ್ ಇದೆ. ಆದರೆ ಇವತ್ತಿಗೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಇಂದ ಬರಲ್ಲ ಅಂತ ಆದ್ರೆ US ಹತ್ರ ಆಲ್ರೆಡಿ ವಿ ಹ್ಯಾವ್ ಎ ಕಾಂಟ್ರಾಕ್ಟ್ ಟು ಬೈ ಆಯಿಲ್, ವಿ ಹ್ಯಾವ್ ಎ ಕಾಂಟ್ರಾಕ್ಟ್ ವಿತ್ ರಷ್ಯಾ ಟು ಬೈ ದಿ ಆಯಿಲ್. ರಷ್ಯಾ ಏನ್ ಮಾಡಿದೆ ಇವಾಗ, ಮೊದಲು ಎಷ್ಟು ಕಾಂಟ್ರಾಕ್ಟ್ ಆಗಿತ್ತು ಅಷ್ಟು ಖಂಡಿತ ಸೇಲ್ ಮಾಡ್ತಾರೆ ಇಂಡಿಯಾಗೆ, ಎಕ್ಸ್ಟ್ರಾ ಕೊಡಲ್ಲ. ನಿಮ್ಗೆ ಹರ್ಟ್ ಆಗೋದು ಒಂದು ಸೆಂಟೆನ್ಸ್ ಹೇಳ್ತೀನಿ ಕೇಳ್ರಿ, ಮಾರ್ಕೆಟ್ನಲ್ಲಿ ಆಯಿಲ್ ಇದೆ, ನಿಮ್ಮ ಹತ್ರ ದುಡ್ಡಿಲ್ಲ. ಇಲ್ಲ ಇದು ಎಕ್ಸಾಕ್ಟ್ಲಿ ಉಲ್ಟಾ ಹೇಳ್ತಾ ಇರೋದು. ಯಾಕಂದ್ರೆ ಐ ಆಮ್ ಟೆಲಿಂಗ್ ಯು ದಿ ಫಾರೆಕ್ಸ್ ರಿಸರ್ವ್ಸ್ 686 ಬಿಲಿಯನ್, ಇಟ್ ಈಸ್ ಇನಫ್ ಟು ರನ್ ಫಾರ್ 11 months. ಇನ್ 1991 ಅದು ಪೊಸಿಷನ್ ಇದ್ದಿದ್ದು 14 ಡೇಸ್ಗೆ. ಇವತ್ತಿನ ಪೊಸಿಷನ್ ರಿವರ್ಸ್. US ಇಂದ ಇವತ್ತಿನ ದುಡ್ಡು ಕೊಟ್ಟರು 61 ದಿನ ಬೇಕು ಫಾರ್ ದ ಶಿಪ್ ಟು ರೀಚ್ ಇಂಡಿಯಾ ಫ್ರಮ್ ದ ಡಿಫರೆಂಟ್ ರೂಟ್. ರಷ್ಯಾ ಆಲ್ರೆಡಿ ಕಾಂಟ್ರಾಕ್ಟ್ ಆಗಿದೆ ಬಿಕಾಸ್ ಆಫ್ ದಿ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಲ್ಲಿ ಏನು ಗ್ಲೋಬಲ್ ವಾರ್ ಇದರಿಂದ ನಿಂತೋಗಿದೆ ಅಂತ. 1/5 ಆಫ್ ದಿ ವರ್ಲ್ಡ್ಸ್ ಕ್ರೂಡ್ ಅಲ್ಲಿಂದ ಬರ್ತಾ ಇದ್ದಾಗ ವಿ ಹ್ಯಾವ್ ಟು ಮೇಕ್ ಅರೇಂಜ್ಮೆಂಟ್ಸ್ ಫ್ರಮ್ ಡಿಫರೆಂಟ್ ಕಂಟ್ರೀಸ್. ವಿ ಹ್ಯಾವ್ ಅ ಡೀಲ್ ವಿತ್ ರಷ್ಯಾ, ವಿ ಹ್ಯಾವ್ ಎ ಡೀಲ್ ವಿತ್ US ಆಲ್ಸೋ ಟು ಬೈ US ಆಯಿಲ್. ಇಟ್ ಈಸ್ ನಾಟ್ ಅಬೌಟ್ ದಿ ಪ್ರೈಸ್, ಕೊಡಕ್ ದುಡ್ಡಿದೆ, ಆದ್ರೆ ಅದು ಬರಕ್ 61 ದಿನ ಆಗುತ್ತೆ. ಅದು ಪಾಯಿಂಟ್ ನಂಬರ್ 1. ಜನವರಿಯಲ್ಲಿ ಡಾಲರ್ ಬೆಲೆ 90 ರೂಪಾಯಿ ಇತ್ತು, ಈಗ 96 ರೂಪಾಯಿ ಆಗಿದೆ. 6 ರೂಪಾಯಿ ಜಾಸ್ತಿ ಆಗಿರೋದರಿಂದ ನಮ್ಮ ಫಾರೆಕ್ಸ್ ರಿಸರ್ವ್ ನಲ್ಲಿ ಇದ್ದಂಥ ದುಡ್ಡಿನ ಮೌಲ್ಯ 3,60,000 ಕೋಟಿ ಕಡಿಮೆ ಆಗ್ಬಿಡ್ತಲ್ಲ. ಈಗ ಜನವರಿಗೆ 3,60,000 ಜನವರಿಗೆ ಮತ್ತೆ ಇವತ್ತು ಹೇಳಿದ್ರೆ ಜನವರಿಗೆ ಇದ್ದಿದ್ದು 686 ಬಿಲಿಯನ್ ವಾಸ್ ದಿ ಫಾರೆಕ್ಸ್ ರಿಸರ್ವ್ಸ್, ಅಂಡ್ May 1st 2026 ದಿ ಫಾರೆಕ್ಸ್ ರಿಸರ್ವ್ಸ್ ಇಸ್ 690 ಬಿಲಿಯನ್. ಸೊ ಜನವರಿಗೆ ಮೇಗೆ ಫಾರೆಕ್ಸ್ ರಿಸರ್ವ್ ಕಡಿಮೆ ಆಗಿಲ್ಲ, ಮೌಲ್ಯ ಕಡಿಮೆ ಆಯ್ತು, ನಮ್ಮ ದುಡ್ಡಿನ ಮೌಲ್ಯ ಕಡಿಮೆ ಆಯ್ತು, ಡಾಲರ್ ಬೆಲೆ ಜಾಸ್ತಿ ಆಗಿದ್ದಕ್ಕೆ ಅಂತ ಹೇಳ್ತಾ ಇದ್ದೀನಿ. Total reserves also was 6,19,619,4458 in January 2nd and 655,6404 in so far as May 1st is concerned. ಆಮೇಲೆ ನೀವು ಗೋಲ್ಡ್ ಇಂಪೋರ್ಟ್ಸ್ ಬಗ್ಗೆ ಮಾತಾಡಿದಾಗ ಲಾಸ್ಟ್ ಇಯರ್ ಇಂಪೋರ್ಟ್ಸ್ ಯಾಕೆ ಕಡಿಮೆ ಮಾಡಿದ್ರು? ಟು ಸ್ಟಾಪ್ ಬ್ಲ್ಯಾಕ್ ಮಾರ್ಕೆಟಿಂಗ್ ಆಫ್ ಗೋಲ್ಡ್, ಸ್ಮಗ್ಲಿಂಗ್ ಕಡಿಮೆ ಮಾಡಬೇಕು ಅಂತ ಇಂಪೋರ್ಟ್ಸ್ ಕಡಿಮೆ ಮಾಡಿದ್ರು. ಸೊ ದಟ್ ಯು ಇಂಪೋರ್ಟ್, ಸೊ ದಟ್ ದಿ ಬ್ಲ್ಯಾಕ್ ಮಾರ್ಕೆಟ್ ಇಸ್ ಟಾರ್ಗೆಟೆಡ್. ನಾವು ಈ ರಿಸಲ್ಟ್ ಆದಾಗ 24-25 ಅಲ್ಲಿ ವಾಲ್ಯೂಮ್ ಟನ್ಸ್ ಅಲ್ಲಿ ನೋಡಿದಾಗ ಗೋಲ್ಡ್ ಇಂಪೋರ್ಟ್ ಎಷ್ಟಾಗಿತ್ತು ಅಂದ್ರೆ 757.09 ವಾಲ್ಯೂಮ್ ಟನ್ಸ್ ಅಲ್ಲಿ ಇತ್ತು. ದಿ ವ್ಯಾಲ್ಯೂ ವಾಸ್ ಅಬೌಟ್ 58 ಬಿಲಿಯನ್. ಆನ್ ಅನ್ ಅವರೇಜ್ 700 ರಿಂದ 1000 ಟನ್ ತನಕ ಒಂದು ವರ್ಷಕ್ಕೆ ಭಾರತ 2025-26ರಲ್ಲಿ 721 ಲಕ್ಷ ಟನ್ ಆದಾಗ 71 ಬಿಲಿಯನ್ ಆಗಿದೆ ಬಿಕಾಸ್ ಆಫ್ ದಿ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್. ಸೊ ಇವಾಗ ಈ ಆಸ್ಟೆರಿಟಿ ಮೆಷರ್ಸ್ ಅಂತ ಏನ್ ಹೇಳ್ತಾ ಇದ್ದಾರೆ, ಇವ್ರು ಹೇಳ್ತಾರೆ ಕಾಂಗ್ರೆಸ್ ಅವರು ಜೋರಾಗಿ ಕಿರ್ಚಿಬಿಟ್ರೆ ಮಾಡಿ ಎಕಾನಮಿ ಗ್ರೋ ಆಗಿರೋದು ಕಡಿಮೆ ಆಗ್ಬಿಡೋದು. ಯಾಕಂದ್ರೆ 2014 ಅಲ್ಲಿ ಎಲ್ಲಿದ್ವಿ ಎಲ್ಲರಿಗೂ ಗೊತ್ತು, ಫ್ರೆಜೈಲ್ 5 11th ಪ್ಲೇಸ್ ಅಲ್ಲಿ ಇದ್ದಿದ್ದು. ಇವತ್ತಿಗೆ ಅದು ಜರ್ಮನಿ, ಚೈನಾ ಮತ್ತೆ US ಮಾತ್ರ ಇಂಡಿಯಾಕ್ಕೆ ಮೇಲಿರೋದು.
decency, Nagaraj Yadav. Interfere, Mr. I will tell you. Nagaraj Yadav. You shall mislead the people of Karnataka. Nagaraj Yadav. This is I not should the not time. Nagaraj Yadav. Nagaraj Yadav. Nagaraj Nagaraj Yadav. Have some decency, Nagaraj Yadav. Nagaraj Yadav. Nagaraj Yadav. ಮಿತವ್ಯಯದ ಪಾಠ ಮಾಡಿದ್ದೀರಿ ನಾಗರಾಜ್ ಯಾದವ್. ನಾಗರಾಜ್ ಯಾದವ್ ಮಿತವ್ಯಯದ ಪಾಠ ಮಾಡಿದ್ದೀರಿ. ಈ ಸೆಗ್ಮೆಂಟ್ ನ ಬಿಗಿನಿಂಗ್ ನಲ್ಲಿ 3 ಪ್ರಶ್ನೆಗಳನ್ನು ಕೇಳಿದೆ ನಾನು. ನಾಗರಾಜ್ ಯಾದವ್, ಹ್ಯಾವ್ ಸಮ್ ಡಿಸೆನ್ಸಿ. I shall respect you, Mr. Ajit. ಒಂದ್ ಸ್ವಲ್ಪ ಡಿಸೆನ್ಸಿ ಇರ್ಲಿ, ಅವ್ರು ಮಾತಾಡಿಸ್ಲಿ. ಎಸ್ ಪ್ರಶಾಂತ್ ಆಯ್ತು, ಈಗ ಸುಳ್ಳು ಹೇಳ್ತಾರೆ BJP. 2014 ಇಂಡಿಯನ್ ಎಕಾನಮಿ ಪರಿಸ್ಥಿತಿ ಏನಿತ್ತು ಅಂತ ಪ್ರಪಂಚಕ್ಕೆ ಗೊತ್ತು. ಅಂಡ್ 2013 ಚಿದಂಬರಂ ವಾಸ್ ಆನ್ ರೆಕಾರ್ಡ್ ಟು ಸೇ ವೇರ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅಂಡ್ ಹೌ ಎಕಾನಮಿ ಇಸ್ ಹೆಡಿಂಗ್ ಟುವರ್ಡ್ಸ್ ಡಿಸಾಸ್ಟರ್ ಅಂತ. ವೀರಪ್ಪ ಮೊಯ್ಲಿ ಅವರು ಪೆಟ್ರೋಲ್ ಬಂಕ್ಗಳು ಸಾಯಂಕಾಲ 8 ಗಂಟೆ ಕ್ಲೋಸ್ ಮಾಡಿ ಅಂತ ಹೇಳಿದ್ರು. ಯಾಕೆಂದ್ರೆ ದೇ ರಿಯಲೈಸ್ ದೇ ಹ್ಯಾವ್ ನೋ ಮನಿ ಇನ್ ದಿ ಕಾಫರ್ಸ್ ಅಂಡ್ ಎಕಾನಮಿ ವಾಸ್ ನಾಟ್ ಗೋಯಿಂಗ್ ಎನಿವೇರ್. ಇವತ್ತಿಗೆ ಲಾಸ್ಟ್ 12 ವರ್ಷಗಳಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಆವರೇಜ್ ವರ್ಷಕ್ಕೆ 10 lakh crores is being spent. Infrastructure is going up. Number of airports irbodu, rail connectivity irbodu, metro irbodu. It has come up in the last 12 years. IIT, IIM irbodu. Shut up, Nagaraj Yadav. Don't speak in between. All the airports Shut are being up, given to Nagaraj Adani. Yadav. Don't What speak in nonsense between. is talking about Don't speak in Nagaraj between. Yadav. Airport is This is managed not the by time to the speak. airport government of This India is is not the way to running speak. They all You outsourced wanted it. to They object. You give will the not rich get people of the space. country. You keep ಒಂದು quiet. 5 ಕುಟುಂಬಗಳಿಗೆ ಕೊಟ್ಟುಬಿಟ್ಟು ದೇಶ ನಡೆಸ್ತೀನಿ ಅಂತ ಹೇಳಿದ್ರೆ ಯಾವ ಆಗುತ್ತೆ? ದೇಶ? ನಿಮಗೆ ಗೊತ್ತು ಇವ್ರು ಸುಮ್ಮನೆ ಮಾಡಿರೋ ಸಾಲ ನೀವು ಯಾಕೆ ನಡೆಸಿರೋ ದೇಶ ತೀರ್ಸ್ಬೇಕು? ಗೊತ್ತು. ಏರ್ಪೋರ್ಟ್ಗಳು- ನೀವು ಇಂದಿರಾ ಗಾಂಧಿ ಏರ್ಪೋರ್ಟ್ಗಳು ನಡೆಸಕ್ ತಾಕತ್ತಿದ್ದೀನ್ರಿ? 2000 ಅದಾನಿ. Yes. ನಾಗರಾಜ್ ಯಾದವ್, ನಾಗರಾಜ್ ಯಾದವ್. ನಾಗರಾಜ್ ಯಾದವ್. ಮಾನ ಮರ್ಯಾದೆ ಯೋಗ್ಯತೆನೇ ಇಲ್ಲ. ಏರ್ಪೋರ್ಟ್ಗಳನ್ನ ಕಟ್ಟಿದೀವಿ ಅಂತ ನಾಗರಾಜ್ ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್. ನಿಮ್ಮಷ್ಟು ಸೀನಿಯರ್ಗೆ ನಿಮ್ಮಂತ ಹಿರಿಯರಿಗೆ ಈ ಮಾತುಗಳನ್ನ ಹೇಳುವುದಕ್ಕೆ ಬೇಜಾರಾಗುತ್ತೆ. ಹ್ಯಾವ್ ಸಮ್ ಡಿಸೆನ್ಸಿ. Sir, I have decency, but ಮಾತಾಡ್ಬಿಟ್ಟು you- ಬಿಟ್ಟಿದ್ದಾರೆ. Have some some decency. decency. They cannot tell lies. ಯಾರು ಟೈಮ್ airport ಬಂದಾಗ ಇರ್ತಾರೋ ಮಾತಾಡ್ರಿ. ಅದಾನಿ outsource ಮಾಡ್ಕೊಂಡು ನೀವು ಕೂತ್ಕೊಂಡಿದ್ದಾರೆ ಟೈಮ್ ಅವರು. ಬಂದಾಗ ಮಾತಾಡ್ರಿ. ಅದಾನಿ ಜೊತೆಗೆ ಹಿಂದೆ ವೀಕ್ಷಕರಿಗೆ ಕನ್ಫ್ಯೂಸ್ ಆಗೋದು ಬೇಡ. ಅಜಿತ್ ಮನೆ ಉದ್ಧಾರ ಪ್ರಶಾಂತ್ ಅವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ, ಏರ್ಪೋರ್ಟ್ಗಳನ್ನು ಕಟ್ಟಿದೀವಿ ಅಂದಾಗ ಅದಾನಿ ಅವರಿಗೆ ನೀವು ಅವುಗಳನ್ನು ಗುತ್ತಿಗೆ ಕೊಟ್ಟಿದ್ದೀರಿ ಅಂತ ನಾಗರಾಜ್ ಯಾದವ್ ಅವರು ಅಬ್ಜೆಕ್ಟ್ ಮಾಡ್ತಾ ಇದ್ದಾರೆ. ಯಾವ ಅದಾನಿ ಅಂದ್ರೆ 2014ಕ್ಕಿಂತ ಮುಂಚೆ ಚಿಕ್ಕಪೇಟೆಯಲ್ಲಿ ಕಿರಾಣಿ ಅಂಗಡಿ ನಡೆಸ್ತಾ ಇದ್ದಂಥ ಅದಾನಿ ಅವರು ಆ ನಂತರ ಏರ್ಪೋರ್ಟ್ಗಳನ್ನು ನಡೆಸೋ ಲೆವೆಲ್ಗೆ ಬಂದಿದ್ದಾರೆ. ಹ್ಯಾಪಿ, ಪ್ಲೀಸ್ ಕಂಟಿನ್ಯೂ. ಸೊ ಆನ್ ದಿ ಎಕಾನಮಿ ಮಾತಾಡಿದಾಗಿರು ಕಾಂಗ್ರೆಸ್ ಅವರಿಗೆ ಎಕಾನಮಿ ಅದ್ರ ಬಗ್ಗೆ ಐಡಿಯಾ. ಯಾಕಂದ್ರೆ ಅವ್ರಿಗೆ ಇದ್ದಿದ್ದು ಗಾಂಧಿ ಪರಿವಾರ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂತ ಓಡಾಡ್ಬಿಟ್ರೆ ಅವ್ರಿಗೆ ಸಾಕು. ಸೊ ಹಾಗಾಗಿ ಅವ್ರಿಗೆ ಎಕಾನಮಿ ಬಗ್ಗೆ ಯಾವುದೇ ಒಂದು ಕಾಳಜಿನೂ ಇಲ್ಲ. ಇವರಿಗೆ ವಿತೌಟ್ ಕಾಮನ್ ಸೆನ್ಸ್ ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಬಗ್ಗೆ, ಹೋಮ್ ಮಿನಿಸ್ಟರ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರಿಗೆ ಹೇಳ್ತಾ ಇದ್ದೀನಲ್ಲ, ಯಾವುದು ಆಸ್ಟೆರಿಟಿ ಮೆಜರ್ಸ್, ಯಾವುದು ನ್ಯಾಷನಲ್ ಇಂಟ್ರೆಸ್ಟ್, ಸೋಲ್ಜರ್ಸ್ ಬಗ್ಗೆ ಮಾತಾಡಿದ್ರು. ಬುಲೆಟ್ ಪ್ರೂಫ್ ಜಾಕೆಟ್ ಕೊಡೋ ಯೋಗ್ಯತೆ ಇರಲಿಲ್ಲ ಇವರಿಗೆ. ಹಾಗಾಗಿ ಹೇಳ್ತಾ ಇರೋದು ಆಪರೇಷನ್ ಸಿಂಧೂರ್ ಆದಾಗ ಹೇಳನೆ ಮಾಡಿದ್ರು ಭಾರತವನ್ನು. ಅಂದ್ರೆ ಸೋಲ್ಜರ್ಸ್ ಬಗ್ಗೆ ಏನ್ ಕಾಳಜಿ ಇದೆ ಅಂತ ಹೇಳ್ತಾ ಇದೀವಿ. ನೀವು ಸೈನ್ಯದ ಸ್ಥಿತಿಗತಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬೇರೆ ಅಕೇಶನ್ಸ್ ಬರ್ತಾವ. ಪ್ಲೀಸ್ ಅವ್ರು ಯಾವ ಪಾಯಿಂಟ್ ರೈಸ್ ಮಾಡಿದ್ರಲ್ಲ ಅದನ್ನ ಹೇಳ್ಬೇಕಲ್ಲ. ಅವ್ರು ರೈಸ್ ಮಾಡಿಲ್ಲ ಅದನ್ನ ಮಾಡಕ್ಕಾಗಲ್ಲ. ಸೊ ಇನ್ನೊಂದು ವಿಷಯ, ನೀವು ಯಾವುದೇ ಒಂದು ಗ್ಲೋಬಲ್ ವಾರ್ ಟೈಮಲ್ಲಿ ತಗೊಂಡ್ರು ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್. ಇವತ್ತಿಗೆ ತೊಂದರೆ ಆಗಿದೆ ಅಂತಲ್ಲ, ತೊಂದರೆ ಬರದಂಗೆ ಕಾಪಾಡ್ಕೊಳ್ಳೋದು ಒಂದು ರಾಷ್ಟ್ರ ನಾಯಕನ ಗ್ರೇಟ್ನೆಸ್ ಅದು. ಯಾಕಂದ್ರೆ ಮುಂದಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಾದಾಗ ವೆನ್ ದಿ ವರ್ಲ್ಡ್ ಅರೌಂಡ್ ಯು ಇಸ್ ಸಫರಿಂಗ್, ಯು ಶುಡ್ ಬಿ ಪ್ರಿಪೇರ್ಡ್. ನಾವು ಪ್ರಿಪೇರ್ಡ್ ಆಗಕ್ಕೆ ಬಿಡಲ್ಲ. ನಾವಿಲ್ಲಿ ಪಾಲಿಟಿಕ್ಸ್ ಮಾಡ್ತೀವಿ, ನಾವಿಲ್ಲಿ ಬಂದು ಅವ್ರ ಸ್ಟೇಟ್ಮೆಂಟ್ ತಪ್ಪು ಯಾಕಂದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ದೀಪ, ನಾನು ಅವರ ಟೈಮ್ ಇರೋದು. ನಾಗರಾಜ್ ಯಾದವ್, ನಿಮ್ಮ ಟೈಮ್ ನೀವು ಕನ್ಸ್ಯೂಮ್ ಮಾಡಿದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.